ಅವ್ರು ಹೇಳ್ಬೋದು ಬಿಜೆಪಿ ಮುಸಲ್ಮಾನರ ವಿರೋಧಿ ಅಂತ. ನಾವು ಯಾರ ವಿರೋಧಿಯೂ ಅಲ್ಲ. ಆದರೆ ಒಳ್ಳೆ ನಡತೆ ಇರ್ತಕ್ಕಂಥ ಪ್ರತಿಯೊಬ್ಬರನ್ನು ಹಿಂದೂ ಮುಸ್ಲಿಂ ಯಾರೇ ಆಗಿರ್ಬೋದು ಗೌರವಿಸ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದ ಒಂದು ಸಿದ್ಧಾಂತ ಆಗಿದೆ. ಅಲ್ಲಿಯೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹಳ್ಳಿಗೆ ಹೋಗ್ಬೇಕಾದ್ರೆ ಜನನೇ ಸೇರ್ತಾ ಇಲ್ಲ. ಆ ಕಾರಣದಿಂದ ಹಳ್ಳಿಗೆ ಮೊದಲೇ 10 ಲಕ್ಷ ಹಣ ಕೊಡೋದು, ಜನ ಸೇರಿಸ್ರಿ ಅಂತ ಹೇಳೋದು, ಆಮೇಲೆ ಹೋಗಿ ಭಾಷಣ ಮಾಡೋದು. ಇಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಸನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ನಾನು ಕೊನೆಯದಾಗಿ ಒಂದು ಮಾತು ಹೇಳ್ತೇನೆ. ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ನಾಳೆ 5 ಗಂಟೆಗೆ ಈ ಚುನಾವಣಾ ಕಣದಿಂದ ಹೊರಗಡೆ ಹೋಗಬೇಕು. ನಾವು ಅಷ್ಟೇ, ನಾವೆಲ್ಲ ಬೆಂಗಳೂರು ಕಡೆಯಿಂದ ಎಲ್ಲ ಬಂದು ಇವತ್ತು ನಮ್ಮ ಅಭ್ಯರ್ಥಿಯ ಪರವಾಗಿ ಚುನಾವಣೆಗೆ ನಾವು ಭಾಷಣ ಮಾಡ್ತಕ್ಕಂಥದ್ದು, ಜನರನ್ನ ಭೇಟಿ ಮಾಡ್ತಕ್ಕಂಥದ್ದು. ಅವರು ಅದೇ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ನಾವು ಬೆಂಗಳೂರಿಗೂ ಹೋಗಿದ್ದೀವಿ, ಬಂದಿದ್ದೀವಿ. ಅವರು ಮಾತ್ರ ಬೆಂಗಳೂರಿಗೆ ಹೋಗ್ಲಿಲ್ಲ. ಯಾಕಂತಂದ್ರೆ ಏನಪ್ಪ, 2 ಕಡೆ ಸೋತು ಬಿಡ್ತೇನಲ್ಲ, ಹೆಂಗಾದ್ರೂ ಮಾಡಿ ಗೆಲ್ಲಿಸ್ಬೇಕು ಅಂತ ವಾಮ ಮಾರ್ಗಗಳನ್ನು ಹಿಡಿದು ಏನೆಲ್ಲ ಕೆಲಸ ಮಾಡ್ತಿದ್ದಾರೆ. ನಾನು ಹೇಳ್ತೇನೆ, ನಾಳೆ 5 ಗಂಟೆಗೆ ಮಾನ್ಯ ಸಿದ್ದರಾಮಯ್ಯನವರು ಇಲ್ಲಿಂದ ತೆರಳಿದ ಮೇಲೆ ಮುಖ್ಯಮಂತ್ರಿಯಾಗಿ ದಾವಣಗೆರೆಗೆ ಬಹುಶಃ ಇನ್ನು ಬರೋದಿಲ್ಲ. ಇದು ಅಂತ್ಯದ ದಿನಗಳು. ಅವರದು ಮುಖ್ಯಮಂತ್ರಿಯಾಗಿ ಇನ್ನು ದಾವಣಗೆರೆಗೆ ಬರುವುದಿಲ್ಲ. ಆದರೆ ಇವತ್ತು ನಾನೊಂದು ಹೇಳ್ತೇನೆ, ಜಮೀರ್ ಅಹಮದ್ ಅವರನ್ನ ಯಾವ ರೀತಿ ಕೆಟ್ಟದಾಗಿ ನಡೆಸ್ಕೊಂಡ್ರಿ, ಓಟ್ ಕೇಳ್ತೀರಿ ಇವತ್ತು. ಅವರು ಕೇರಳಕ್ಕೆ ಹೋದ್ರೆ ಇವತ್ತು ಅವರು ನಿಮ್ಮ ಪಾದವೇ ಗತಿ ಅಂತೇಳಿ ಪಾದ ಹಿಡಿದು ಕರ್ಕೊಂಡು ಬಂದಿದ್ದಾರೆ. ನಿನ್ನೆ ಅವರು ಒಲ್ಲದ ಮನಸ್ಸಿನಿಂದ ಬಂದು ಅರ್ಧ ಗಂಟೆ ಕುಳಿತು ಊಟ ಮಾಡಿ ಹೊರಟೋಗಿದ್ದಾರೆ. ಆದರೆ ನಾನು ಹೇಳೋದು, ಮಲ್ಲಿಕಾರ್ಜುನ್ ಅವರು, ಶಾಮನೂರವರ ಮಗ ಮಲ್ಲಿಕಾರ್ಜುನ್ ಅವರು ಯಾವ ಮಟ್ಟಕ್ಕೆ ಇಳಿದಿದ್ದಾರೆ ಅಂತಂದ್ರೆ, ಓಟಿಗಾಗಿ ಕಬಾಬ್ ತಿನ್ಸೋದು ಯಾರನ್ನಾರು ನೋಡಿದ್ದೀರಾ ನೀವು? ನಮಗೆ ಓಟ್ ಹಾಕ್ರಪ್ಪ ಅಂತೇಳಿ ಕಬಾಬ್ ತಿನ್ಸೋ ಮಟ್ಟಕ್ಕೆ ಬಂದ್ಬಿಟ್ರಲ್ಲ. ಇದು ನಿಮ್ಮ ಸಮುದಾಯಕ್ಕಾಗಲಿ ನಿಮ್ಮ ಕುಟುಂಬಕ್ಕಾಗಲಿ ಗೌರವ ತರ್ತಕ್ಕಂಥ ಒಂದು ವಿಷಯವಾಯಿತು. ಎಂಥ ವಿಪರ್ಯಾಸ! ಅಧಿಕಾರಕ್ಕಾಗಿ ಏನು ಬೇಕಾದರೂ ಮಾಡಬಹುದು ಅನ್ನೋ ಒಂದು ಇದನ್ನ ಮಾಡ್ತಾ ಇದ್ದಾರೆ. ನೀವೇನೇ ಮಾಡಿದ್ರೂ ಕೂಡ ಯಾವ ಪವಾಡವೂ ಆಗೋದಿಲ್ಲ. ಭಾರತೀಯ ಜನತಾ ಪಕ್ಷ 2 ಕಡೆ ಗೆಲ್ತದೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ಗಳು ಏನು ಚಿರುಮುರಿ ತಿಂತಿದ್ರಂತ? ಜನಗಣತಿ ಆದಾಗ ಏನು ಮಾಡ್ತಿದ್ರು? ಅದಾದ್ಮೇಲೆ ವರದಿ ಬಂದಾಗ 5 ಗ್ರೂಪ್ಗಳು ಮಾಡಿದಾಗ ಇದನ್ನು ಒಪ್ಪದೆ, ನಿಮಗೆ ಕೊಟ್ಟ ವರದಿಯನ್ನು ಒಪ್ಪದೆ 3 ಗುಂಪುಗಳನ್ನು ಮಾಡಿದ್ದು ಯಾರು? ಕಾಂಗ್ರೆಸ್ ಅಲ್ವಾ? 3 ಗುಂಪುಗಳನ್ನು ಮಾಡಿ ಅದು ಸರಿಸಮನಾಗಿ ಇಲ್ಲದೆ ನೀವು ಸಮಾನಾಂತರ ಜಾತಿಗಳನ್ನು ಒಟ್ಟುಗೂಡಿಸದೆ ರೈಟ್ನಲ್ಲಿರೋರನ್ನ ಲೆಫ್ಟ್ಗೂ ಹಾಕಿದ್ದೀರಿ, ರೈಟಲ್ಲಿ ಇರಬೇಕಾದವರನ್ನ ಅಲಿಮಾರಿಗಳು ಅಂತ ಬೇರೆ ಕಡೆಗೆ ಹಾಕಿದ್ದೀರಿ. 3 ಗ್ರೂಪ್ ಮಾಡಿ ಅದನ್ನ ಗೊಂದಲ ಸೃಷ್ಟಿಸಿ ಯಾರಾದರೂ ಕೋರ್ಟ್ಗೆ ಹೋಗ್ಲಿ, ಸ್ಟೇ ಕೊಡ್ಲಿ, ಅದು ನಿಂತು ಹೋಗ್ಲಿ. ಇದು ನಿಮ್ಮ ಉದ್ದೇಶ.